ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಮಕರ ಮತ್ತೆ ಕ್ರೌಂಚ ವ್ಯೂಹದ ನಿರ್ಮಾಣ, ಭೀಮ ಮತ್ತೆ ದೃಷ್ಟದ್ಯುಮ್ನನ ಪರಾಕ್ರಮ ಈ ವಿಷಯವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ನಮ್ಮ ಪಕ್ಷದಲ್ಲಿ ಇಷ್ಟೆಲ್ಲ ಯೋಧರಿದ್ದಾರೆ, ಅಸ್ತ್ರಶಸ್ತ್ರಗಳಿದೆ, ಎಲ್ಲವನ್ನ ನಡೆಸಬಲ್ಲಂಥವ್ರು ಇದ್ದಾರೆ, ಬೇಕಾದಷ್ಟು ಮಹಾವೀರರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಪಕ್ಷದವರಿಗೆ ಸೋಲಾಗ್ತಾ ಇದೆ ಅಥವಾ ನಮ್ಮ ಕಡೆಯವರೆಲ್ಲ ಸಾಯ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನನಗಿವಾಗ ಗೊತ್ತಾಗ್ತಾ ಇದೆ. ವಿದುರರು ಎಷ್ಟೋ ಸರಿ ನನಗೆ ಹೇಳಿದ್ರು, ಈ ರೀತಿ ಯುದ್ಧ ಮಾಡಬೇಡ, ಜೂಜ್ ಆಡಿಸ್ಬೇಡ ನಿನ್ನ ಮಗನ ಹತ್ರ ಅಂತ. ಆದ್ರೆ ದುರ್ಯೋಧನ ಒಪ್ಕೊಳ್ಳೇ ಇಲ್ಲ. ಇವಾಗ ನನಗೆ ಗೊತ್ತಾಗ್ತಾ ಇದೆ, ಅವರಿಗೆ ಇವತ್ತೇನಾಗತ್ತೆ ಅನ್ನೋದು ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೆ ಅವರು ತಡೆದಿದ್ರು ನನಗೆ ಅಂತನ್ಬಿಟ್ಟು, ಇಲ್ಲ ಇದೆಲ್ಲ ನಡೀತಾ ಇರೋದು ಆ ವಿಧಾತ ಮೊದಲೇ ಬರೆದ್ಬಿಟ್ಟಿದ್ದಾನೆ ಈ ರೀತಿ ನಡಿಬೇಕು ಅಂತ, ಅದಕ್ಕೆ ನಡೀತಾ ಇದೆಯೇನೋ, ಅದನ್ನ ಯಾರು ತಪ್ಸಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಸಂಜಯ ಹೇಳ್ತಾನೆ, ನೀವು ಮಾಡಿರೋ ತಪ್ಪಿಂದ ಈಗ ನೀವು ಈ ಸಂಕಟವನ್ನೆಲ್ಲ ಎದುರಿಸ್ಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಜೂಜಾಟ ಆಗಿತ್ತಲ್ಲ ಹಿಂದೆ, ಅದು ಮತ್ತೆ ಇವತ್ತು ಯುದ್ಧ ನಡೀತಾ ಇದೆಯಲ್ಲ, ಇದೆರಡರಲ್ಲೂ ಕೂಡ ನಿಮ್ಮದೇ ದೋಷ ಇರೋದು. ಈ ಲೋಕದಲ್ಲೇ ಆಗಿರಲಿ ಪರಲೋಕದಲ್ಲೇ ಆಗಿರಲಿ ಮನುಷ್ಯ ತಾನು ಮಾಡಿದ ಕರ್ಮವನ್ನ ತಾನೇ ಭೋಗಿಸ್ಬೇಕು. ನಿಮಗೂ ಕೂಡ ಕರ್ಮಕ್ಕನುಸಾರವಾಗಿ ಇವಾಗ ಸರಿಯಾದಂಥ ಫಲಾನೇ ಸಿಕ್ಕಿದೆ. ಇದನ್ನ ನೀವು ಧೈರ್ಯದಿಂದ ಸಹಿಸ್ಕೊಳ್ಳಿ, ತಾಳ್ಮೆಯಿಂದ ಇರಿ, ಯುದ್ಧದ ಮುಂದಿನ ವೃತ್ತಾಂತವನ್ನ ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಅಂತನ್ಬಿಟ್ಟು ಹೇಳ್ತಾನೆ. ಮುಂದೆ ಹೇಳ್ತಾನೆ, ಭೀಮಸೇನ ಏನು ಮಾಡ್ದ, ತೀಕ್ಷ್ಣವಾದಂತಹ ಬಾಣಗಳಿಂದ ನಿಮ್ಮ ಮಹಾ ಸೈನ್ಯದ ವ್ಯೂಹವನ್ನ ಒಡೆದು ದುರ್ಯೋಧನನ ತಮ್ಮಂದ್ರೆಲ್ಲಿದ್ರೋ ಅಲ್ಲಿಗೆ ಬಂದ. ಭೀಷ್ಮರು ಆ ಸೈನ್ಯವನ್ನ ಎಲ್ಲಾ ಕಡೆಗಳಿಂದ ರಕ್ಷಣೆಯನ್ನೇನೋ ಮಾಡ್ತಾ ಇದ್ರು. ದುಶ್ಯಾಸನ, ದುರ್ವಿಷಃ ಮತ್ತೆ ದುಸ್ಸಹ, ದುರ್ಮದ, ಜಯ, ಜಯತ್ಸೇನ, ವಿಕರ್ಣ, ಚಿತ್ರಸೇನ, ಸುದರ್ಶನ, ಚಾರುಚಿತ್ರ, ಸುವರ್ಮ, ದುಷ್ಕರ್ಣ ಮತ್ತೆ ಕರ್ಣ ಇವರೆಲ್ಲರೂ ಕೂಡ ನಿಮ್ಮ ಮಹಾರಥಿ ಮಕ್ಕಳನ್ನ ಅಲ್ಲೇ ಹತ್ರದಲ್ಲೇ ನೋಡಿ ಅವನೇನ್ ಮಾಡ್ತಾನೆ, ಭೀಮಸೇನ ಆ ಮಹಾ ಸೈನ್ಯದ ಒಳಗಡೆ ನುಗ್ತಾನೆ. ಅಂದ್ರೆ ಇಲ್ಲಿ ಧೃತರಾಷ್ಟ್ರನ ಮಕ್ಕಳ ಹೆಸರು, ದುರ್ಯೋಧನನ ತಮ್ಮಂದ್ರ ಹೆಸರು, ಇದೆಲ್ಲಾನು ಕೂಡ ಇವರೆಲ್ಲ ಇದ್ದಿದ್ದನ್ನು ನೋಡಿ ಅಲ್ಲಿಗೆ ಬರ್ತಾನೆ ಅವನು ಭೀಮ. ಮತ್ತೆ ಆನೆಗಳು, ಕುದುರೆಗಳು ಮತ್ತೆ ರಥಗಳ ಮೇಲೆ ಏರಿರುವಂತಹ ಕೌರವ ಸೈನ್ಯದ ಪ್ರಧಾನ ವೀರರನ್ನೆಲ್ಲ ಕೊಂದು ಬಿಡ್ತಾನೆ. ಕೌರವರು ಅವನನ್ನು ಹಿಡಿಬೇಕು ಅಂತ ಅನ್ಕೊಳ್ತಾರೆ, ಅಂದ್ರೆ ಅವನನ್ನ ಕೊಲ್ಲಬೇಕು ಅನ್ಕೊಳ್ತಾರೆ. ಅವ್ರು ಈ ರೀತಿ ನಿರ್ಧಾರ ಮಾಡಿರೋದು ಭೀಮಸೇನನಿಗೆ ಗೊತ್ತಾಗ್ಬಿಡುತ್ತೆ. ಆಗ ಅವನೇನ್ ಮಾಡ್ದ, ಅಲ್ಲೇ ಉಪಸ್ಥಿತರಾಗಿದ್ದಂತಹ ನಿಮ್ಮ ಮಕ್ಕಳನ್ನ ಕೊಲ್ಲುವಂತ ವಿಚಾರ ಮಾಡ್ತಾನೆ. ಮೊದಲು ಅವನು ಬೇರೆ ರಾಜರನ್ನ ಕೊಲ್ತಾನೆ, ಆದ್ರೆ ಯಾವಾಗ ಇವರು ಭೀಮನನ್ನ ಆಕ್ರಮಣ ಮಾಡಬೇಕು, ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನ ಹಿಡಿಬೇಕು ಅಂತ ಅನ್ಕೊಳ್ತಾರೋ ಅವಾಗ ಏನ್ ಮಾಡ್ತಾನೆ, ನಿಮ್ಮ ಮಕ್ಕಳನ್ನೆಲ್ಲ ಅವನು ಕೊಲ್ಲಬೇಕು ಅಂತ ವಿಚಾರ ಮಾಡ್ತಾನೆ. ಅಷ್ಟೇ, ಅವನು ಗದೆನ ಎತ್ಕೊಳ್ತಾನೆ ಮತ್ತೆ ತನ್ನ ರಥವನ್ನ ಬಿಟ್ಟು ಆ ಮಹಾಸಾಗರದ ಆಗಿರುವಂತ ಸೈನ್ಯದ ಒಳಗಡೆ ಧುಮುಕಿ ಅವರನ್ನ ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಮಯಕ್ಕೆ ದೃಷ್ಟದ್ಯುಮ್ನ ಭೀಮಸೇನನ ರಥದ ಹತ್ರ ಬರ್ತಾನೆ. ಅವನ್ ನೋಡ್ತಾನೆ, ರಥ ಖಾಲಿಯಾಗಿತ್ತು. ಕೇವಲ ಭೀಮನ ಸಾರಥಿ ವಿಶೋಕ ಅನ್ನೋನು ಮಾತ್ರ ಅಲ್ಲಿದ್ದ. ದೃಷ್ಟದ್ಯುಮ್ನ ಮನಸ್ಸಲ್ಲೇ ಬಹಳ ದುಃಖ ಪಟ್ಕೊಳ್ತಾನೆ. ಅವನ ಚೇತನ ಲುಪ್ತವಾಗೋದಕ್ಕೆ ಶುರುವಾಗುತ್ತೆ, ಕಣ್ಣುಗಳಿಂದ ನೀರು ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಅವನೇನು ಅನ್ಕೊಳ್ತಾನೆ, ದೃಷ್ಟದ್ಯುಮ್ನ ಭೀಮ ಸತ್ತೋಗಿದ್ದಾನೆ ಅಂತ ತಿಳ್ಕೊಳ್ತಾನೆ. ಯಾಕಂದ್ರೆ ರಥ ಖಾಲಿ ಇತ್ತಲ್ವಾ, ಅದಕ್ಕೋಸ್ಕರ. ಆಮೇಲೆ ತನ್ನ ಉಸಿರನ್ನು ಹೇಳ್ಕೊಳ್ತಾ ಅವನು ತುಂಬ ಗಂಟ್ಲು ಕಟ್ಕೊಂಡು ಅವ್ನು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ದುಃಖ ಆದಾಗ ಗಂಟ್ಲು ಕಟ್ಟುತ್ತಲ್ಲ, ಮಾತೇ ಹೊರಬರೋದಿಲ್ವಲ್ಲ, ಆ ರೀತಿ ಅವನು ಕೇಳ್ತಾನೆ. ಏನು ಅಂತಂದರೆ, ವಿಶೋಕ, ನನಗೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿರುವಂತಹ ಪ್ರಿಯ ಭೀಮಸೇನ ಎಲ್ಲಿ ಅಂತನ್ಬಿಟ್ಟು ಕೇಳ್ತಾನೆ. ಆಗ ವಿಶೋಕ ಅಂತಂದರೆ ಭೀಮನ ಸಾರಥಿ, ಅವನನ್ನು ಬಿಟ್ಟು ಅವನು ಆ ಸೈನ್ಯದ ಒಳಗಡೆ ಹೋಗಿದ್ದಾನೆ. ಆದರೆ ದೃಷ್ಟದ್ಯುಮ್ನ ಏನು ಅನ್ಕೊಳ್ತಾನೆ, ಅವನು ಸತ್ತೋಗಿದ್ದಾನೇನೋ ಅಂತ ಅನ್ಕೊಂಡ್ಬಿಟ್ಟು ಕೇಳ್ತಾನೆ, ಎಲ್ಲಿದ್ದಾನೆ ಭೀಮಸೇನ ಅಂತಂದಾಗ ವಿಶೋಕ ಕೈ ಜೋಡಿಸ್ಕೊಂಡು ಹೇಳ್ತಾನೆ, ನನ್ನನ್ನು ಇಲ್ಲೇ ನಿಲ್ಲಿಸಿ ಅವರು ಈ ಸೈನ್ಯ ಸಾಗರದ ಒಳಗಡೆ ನುಗ್ಗಿ ಹೋದ್ರು ಅಂತ ಹೇಳ್ತಾನೆ. ಹೋಗುವ ಸಮಯದಲ್ಲಿ ಇಷ್ಟು ಮಾತ್ರ ಹೇಳಿದ್ರು. ಏನು ಹೇಳಿದ್ರು,
ಸೂತನೇ, ನೀನು ಸ್ವಲ್ಪ ಸಮಯದ ತನಕ ಕುದುರೆಗಳನ್ನ ನಿಲ್ಲಿಸ್ಕೊಂಡು ಇಲ್ಲೇ ನನ್ನ ಪ್ರತೀಕ್ಷೆಯನ್ನ ಮಾಡು, ಅಂದ್ರೆ ನನಗೋಸ್ಕರ ಕಾಯ್ತಾ ಇರು. ಈ ಜನರು ನನ್ನನ್ನ ಕೊಲ್ಲೋದಕ್ಕೆ ತಯಾರಾಗಿದ್ದಾರೆ, ಇವರನ್ನ ನಾನೀಗ್ಲೇ ಕೊಂದು ಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಭೀಮಸೇನನನ್ನ ಇಡೀ ಸೈನ್ಯದ ಒಳಗಡೆ ಗದೆಯನ್ನ ತಗೊಂಡು ಓಡಾಡ್ತಾ ಇರೋದನ್ನ ನೋಡಿದ ಮೇಲೆ ದೃಷ್ಟದ್ಯುಮ್ನನಿಗೆ ಬಹಳ ಸಂತೋಷ ಆಗುತ್ತೆ. ಓಹೋ, ಭೀಮ ಇದ್ರ ಒಳಗಡೆ ಅವನು ಯುದ್ಧ ಮಾಡೋದಕ್ಕೆ ಹೋಗಿದಾನಾ ಅಂತಂದ್ಬಿಟ್ಟು ಅವನ ಮನ್ಸಿಗೆ ಒಂದು ಸಮಾಧಾನ ಸಿಗತ್ತೆ. ಅವನು ವಿಶೋಕನಿಗೆ ಹೇಳ್ತಾನೆ, ಮಹಾಬಲಿಸೇನ ನನ್ನ ಸಖ ಮತ್ತೆ ನನ್ನ ಸಂಬಂಧಿ, ಅಂದ್ರೆ ಭೀಮಸೇನ ಇದಾನಲ್ಲ, ಅವನು ನನ್ನ ತುಂಬ ಆಪ್ತ ಗೆಳೆಯ ಮತ್ತೆ ಸಂಬಂಧಿ ಕೂಡ. ನನಗೆ ಅವರಲ್ಲಿ ತುಂಬಾನೇ ಪ್ರೀತಿ ಇದೆ, ಮತ್ತು ಅವ್ರಿಗೂ ಕೂಡ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಅದಕ್ಕೋಸ್ಕರ ಅವ್ರು ಎಲ್ಲಿ ಹೋಗಿದಾರೋ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ದೃಷ್ಟದ್ಯುಮ್ನ ಹೋಗ್ತಾನೆ. ನೋಡಿ, ಈ ರೀತಿ ಅವರಿಬ್ಬರು ಫ್ರೆಂಡ್ಶಿಪ್ ಇದೆ. ಅದಕ್ಕೋಸ್ಕರನೇ ಅವ್ನು ನಿಲ್ವಲ್ಲ ಅಂತ ಒಂದು ನಿಮಿಷಕ್ಕೆ ಗಾಬರಿ ಆಗೋಗುತ್ತೆ ಅವನಿಗೆ. ಆಮೇಲೆ ಅವನ ಸೈನ್ಯದ ಒಳಗಡೆ ಗದೆ ತಗೊಂಡು ತಿರುಗಾಡೋದನ್ನ ನೋಡಿ ಅವನು ಖುಷಿಯಾಗಿ ನಾನು ಕೂಡ ಅವನ ಜೊತೆನೆ ಹೋಗ್ತೀನಿ ಯುದ್ಧ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವನು ಕೂಡ ಹೋಗ್ತಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.